ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ ಹನುಮ ಸಂಕೀರ್ತನ ಯಾತ್ರೆಯ ವೇದಿಕೆ ಕಾರ್ಯಕ್ರಮ. ವೇದಿಕೆಯ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹಿಜಾಬ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಿಜಾಬ್ ಬ್ಯಾನ್ ವಾಪಸ್ ಪಡೆಯುವ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೇರ ವಾಕ್ಪ್ರಹಾರ ನಡೆಸಿದ್ದಾರೆ. ಹಿಜಾಬ್ ತರುವ ತಾಕತ್ ಇದೆಯಾ ನಿಮಗೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ತಾಕತ್ತಿದ್ರೆ ಹಿಜಾಬ್ ವಾಪಸ್ ತರುವ ಪ್ರಯತ್ನ ಮಾಡಿ ನೋಡಿ ಅಂತ ನೇರ ಸವಾಲ್ ಹಾಕಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್. ನೀವು ಹಿಜಾಬ್ ಧರಿಸಲಿಕ್ಕೆ ಅನುಮತಿ ಕೊಟ್ಟರೆ ನಾವು ಕೇಸರಿ ಧರಿಸಿ ಹೋಗ್ತೇವೆ. ಕೇಸರಿ ಟೋಪಿ ಧರಿಸ್ತೇವೆ, ಶಾಲೆ ಒಳಗೆ ಜೈ ಶ್ರೀರಾಮ್ ಹೇಳ್ತೇವೆ. ನೀವು ತಾಕತ್ತಿದ್ರೆ ಅಲ್ಲಾಹು ಅಕ್ಬರ್ ಹೇಳಿ ನಾವು ಜೈ ಶ್ರೀರಾಮ್ ಹೇಳ್ತೇವೆ. ಅಲ್ಲಿ ಹಿಂದೂಗಳು ಸ್ವಲ್ಪ ಮಲಗಿದ್ರು, ಹನುಮಂತನ ಹಾಗೆ ಇತ್ತಲ್ಲ, ಅವನಿಗೆ ಅವನ ಶಕ್ತಿ ನೆನಪಿರಲಿಲ್ಲ. ಯಾರೋ ಜಾಂಬವಂತ ಅವನಿಗೆ ನೆನಪು ಮಾಡಿದಂತೆ. ಇವತ್ತು ಹಿಂದೂ ಜಾಗರಣ ವೇದಿಕೆ ಅಂತ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಹಿಂದೂಗಳನ್ನು ನೆನಪು ಮಾಡ್ತಾ ಇದ್ದಾರೆ. ನಿನ್ನ ಶಕ್ತಿ ಭಾರಿ ಅಮೋಘವಾದಂಥ ಶಕ್ತಿ, ನೀನು ಆಂಜನೇಯನ ವಂಶಕ್ಕೆ ಸೇರಿದವನು, ರಾಮನ ವಂಶಕ್ಕೆ ಸೇರಿದವನು, ಕೃಷ್ಣನ ವಂಶಕ್ಕೆ ಸೇರಿದವನು ಅಂತ ಹೇಳುವಂತ ಚಿಂತನೆಯನ್ನು ಇವತ್ತು ಮೂಡಿಸುವ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಜನ ನೀವು ಬಂದಿದ್ದೀರಲ್ಲ. ಅವಳಲ್ಲಿ ನಾಳೆಯಿಂದ ನಾನು ಶಾಲೆಗೆ ಹೋಗ್ತೇನೆ ಅಂತೆ. ಹೋಗಲಿ, ತಾಕತ್ತಿದ್ರೆ ಅವಳು ಒಳಗೆ ಹೋಗುವಂತ ಪ್ರಯತ್ನ ಮಾಡ್ಲಿ ಅವಳು. ಈ ದೇಶದಲ್ಲಿ ಹಿಂದೂಗಳು ಹೇಡಿಗಳಾಗಿಲ್ಲ, ನೆನಪಿಟ್ಟುಕೊಂಡೆ. ಸಹನೆ ಇರ್ಬೋದು ನಮ್ಮ ಹತ್ರ, ತಾಳ್ಮೆ ಇರ್ಬೋದು ನಮ್ಮ ಹತ್ರ, ಅದು ನಮ್ಮ ದೌರ್ಬಲ್ಯ ಅಲ್ಲ ಅಂತ ನೀವು ತಿಳ್ಕೊಳ್ಬೇಕು. ಇವತ್ತಿಲ್ಲಿ ನೋಡಿದಂತ ಜನಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು